ಅಚಿಂತ್ಯ ದಿಶಾ ಕ್ಲಾಸನ್ನ ತೆಗೆದು ಅವಳಿಗೆ ಶಾರ್ಟ್ ಸೈಟ್ ಇದೆಯಾ ಅಂತ ಕೇಳ್ದ. ಅದಕ್ಕೆ ದಿಶಾ ಸುಧಾರಿಸ್ಕೊಂಡು, ಹೌದು, ನಂಗೆ ಸ್ವಲ್ಪ ಶಾರ್ಟ್ ಸೈಟ್ ಇದೆ ಅಂತ ಅಂದ್ಲು. ಅಚಿಂತ್ಯ ಅವಳನ್ನ ಇದೇನ್ ವಿಚಿತ್ರ ವೇಷ ಅನ್ನೋ ತರ ನೋಡ್ತಾ, ಅಲ್ಲ, ನೀನು ಬೇರೆ ಜನರನ್ನ ನೋಡಕ್ಕೆ ಅಷ್ಟ್ ಚೆನ್ನಾಗಿ ರೆಡಿ ಮಾಡ್ತೀಯ, ಆದ್ರೆ ನೀನ್ಯಾಕೆ ಸರಿಯಾಗಿ ಮೇಕಪ್ ಮಾಡ್ಕೊಳಲ್ಲ? ನೀನ್ ಹೇಗ್ ಕಾಣ್ತಾ ಇದೀಯಾ, ನೀನ್ ಹಾಕೊಂಡಿರೋ ಬಟ್ಟೆ ಹೇಗಿದೆ ಅಂತ ಒಂದ್ಸಲ ಸರಿಯಾಗಿ ಕನ್ನಡಿಲ್ ನೋಡು. ಇವೆಲ್ಲ ಮಿಡಲ್ ಏಜ್ ಲೇಡೀಸ್ ಹಾಕೋ ಸಣ್ಣ ಶಾಪ್ಗಳಲ್ಲಿ ಚೀಪಾಗಿ ಸಿಗೋ ಬಟ್ಟೆ ತರ ಕಾಣಿಸ್ತಾ ಇದೆ ನಂಗೆ. ಇದ್ಯಾವುದಕ್ಕೂ 500 ರೂಪಾಯಿಗಿಂತ ಜಾಸ್ತಿ ರೇಟ್ ಇಲ್ಲ ಅಲ್ವಾ ಅಂತ ಕೇಳ್ದ. ದಿಶಾ ಅವನ ಕೈಯಿಂದ ಗ್ಲಾಸಸ್ನ ವಾಪಸ್ ತಗೊಂಡು ಅದನ್ನ ಹಾಕೊಂಡ್ಲು. ನಾನು ಹಾಗೆಲ್ಲ ರೆಡಿ ಆಗೋ ಅಗತ್ಯ ಇಲ್ಲ, ನಾನೊಬ್ಳು ಮೇಕಪ್ ಆರ್ಟಿಸ್ಟ್ ಅಷ್ಟೆ, ನಾನೇನ್ ಮಾಡೆಲ್ ಅಲ್ವಲ್ಲ ಅಂತ ಅಂದ್ಲು. ಸೋ ವಾಟ್, ನೀನು ಮಾಡೆಲ್ ಅಲ್ಲ ಅನ್ನೋ ಕಾರಣಕ್ಕೆ ಹಳೆ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ತೀಯಾ ಅಂತ ಅಚಿಂತ್ಯ ಕೇಳ್ದ. ದಿಶಾ ಅವನಿಗೆ ಎಕ್ಸ್ಪ್ಲನೇಷನ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾ, ಇಲ್ಲ, ನಾನು ಆ ಥರ ಹೇಳ್ತಾ ಇಲ್ಲ. ಆಕ್ಚುಲಿ ನಂಗೆ ಈ ಥರ ಬಟ್ಟೆ ಕಂಫರ್ಟಬಲ್ ಅನ್ಸುತ್ತೆ. ಮಾಡೆಲ್ಸ್ ಆದ್ರೆ ಟೈಟ್ ಸ್ಕರ್ಟ್ಸ್, ಹೈ ಹೀಲ್ಸ್ ಹಾಕೋತಾರೆ. ಅವ್ರು ತುಂಬಾ ಕೇರ್ಫುಲ್ ಆಗಿ ನಡಿಬೇಕಾಗತ್ತೆ. ಎಲ್ಲಾದ್ರೂ ಬೈ ಚಾನ್ಸ್ ಎಕ್ಸ್ಪೋಸ್ ಆಗ್ಬಿಟ್ರೆ ಅಂತ ಅವ್ರ ಮನ್ಸಲ್ಲೇ ಹೆದರ್ಕೋತಾ ಇರ್ತಾರೆ. ಆದ್ರೆ ಅದವ್ರ ಕೆಲ್ಸ ಅಲ್ವಾ, ಅವ್ರು ದುಡಿಬೇಕಾಗತ್ತೆ, ಅವ್ರ ಫ್ಯಾಮಿಲಿನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿಗಳಿರುತ್ತೆ. ಬಟ್ ಅದು ತುಂಬಾ ಸುಸ್ತಾಗೋ ಸ್ಟ್ರೆಸ್ಫುಲ್ ಕೆಲಸ ಅಂತ ದಿಶಾ ಹೇಳಿದ್ಲು. ಅವರು ಮಾತಾಡ್ತಾ ಇರುವಾಗ್ಲೇ ಶಂಕರ್ ಮೆತ್ತಿಗೆ ಮಧ್ಯ ಬಂದ. ಸರ್, ಓಪನಿಂಗ್ ಸೆರೆಮನಿಗೆ ಇನ್ನೇನ್ ಆಲ್ಮೋಸ್ಟ್ 5 ನಿಮಿಷ ಬಾಕಿ ಇದೆ, ನೀವ್ಯಾಕೆ ಒಂದ್ಸಲ ಬಂದು ಎಲ್ಲ ಚೆಕ್ ಮಾಡಬಾರ್ದು ಅಂತ ಕೇಳ್ದ. ಅಚಿಂತ್ಯ ಕಾಮ್ ವಾಯ್ಸಲ್ಲಿ ಓಕೆ ಫೈನ್ ಅಂತ ಹೇಳಿ ದಿಶಾನ ಒಂದ್ಸಲ ನೀಟಾಗಿ ಚೆಕ್ ಮಾಡೋ ತರ ನೋಡಿ ಅಲ್ಲಿಂದ ಎದ್ದು ಹೋದ. ಈಗ ದಿಶಾ ಫೈನಲಿ ಸಮಾಧಾನದಿಂದ ಉಸಿರಾಡೋ ಹಾಗಾಯ್ತು. ಅವಳು ಮೇಕಪ್ ಬ್ರಷ್ಗಳನ್ನ, ಪ್ರಾಡಕ್ಟ್ಸ್ಗಳನ್ನ ಅರೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಶಂಕರ್ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಅವಳ ಹತ್ರ ಬಂದು ಅವಳಿಗೆ ಥಮ್ಸ್ ಅಪ್ ಮಾಡ್ತಾ, ನೀವ್ ನಿಜವಾಗ್ಲು ತುಂಬಾ ಚೆನ್ನಾಗ್ ಕೆಲ್ಸ ಮಾಡಿದ್ರಿ ದಿಶಾ ಅವ್ರೆ. ನೀವ್ ಬೇರೆ ಎಲ್ಲ ಬಿಟ್ಟು ಅಚಿಂತ್ಯ ಸರ್ ಅಂತ ರಾಕ್ಷಸನ್ನೇ ಸಮಾಧಾನ ಮಾಡಿದಿರ. ನೀವ್ ಸಾಮಾನ್ಯದವ್ರಲ್ಲ ಬಿಡಿ, ಕಂಗ್ರಾಟ್ಸ್ ಅಂತ ಅಂದ. ಅಷ್ಟ್ರಲ್ಲಿ ಡೋರ್ ಹತ್ರದಿಂದ ಅಚಿಂತ್ಯ ವಾಯ್ಸ್ ಕೇಳಿಸ್ತು. ಶಂಕರ್ ಫುಲ್ ಗಾಬರಿ ಆದ. ಅವನಿಗೆ ಅವನ ಆಡಿದ ಮಾತು ಅಚಿಂತ್ಯ ಕಿವಿಗ್ ಬಿದ್ದು ಬೈದು ಓಡ್ಸೋಕೆ ಕರಿತಾ ಇದಾರೆ ಅಂತ ಅನ್ನಿಸ್ತು. ಅವನ್ ಹೆದ್ರಿ ಆಲ್ಮೋಸ್ಟ್ ಅವನ ಪ್ಯಾಂಟ್ ಒದ್ದೆ ಆಗೋಗಿತ್ತು. ಆದ್ರೆ ಅಚಿಂತ್ಯ ಅವನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ದಿಶಾ ಕಡೆ ನೋಡ್ತಾ ಜೋರ್ ವಾಯ್ಸಲ್ಲಿ, ಏ ಲೇಡಿ, ನಾನ್ ನಿನ್ನ ಹತ್ರ ಮಾತಾಡ್ತಾ ಇರೋದು ಅಂತ ಅಂದ. ದಿಶಾ ಸರ್ಪ್ರೈಸ್ಡ್ ಆಗಿ ಅವನ್ ಕಡೆ ನೋಡಿದ್ಲು. ಅಚಿಂತ್ಯ ಅವಳನ್ನ ನೋಡಿ ಏನೋ ಸ್ಕೆಚ್ ಹಾಕಿರೋ ತರ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಮಾತಾಡ್ತಿದ್ದ. ಅಂದ್ಹಾಗೆ ಈ ಶೋ ಆದ ನಂತರ ಇನ್ನೂ 7 ಶೋ ಇದೆ. ನಿಂಗೆ ಇವಾಗ ಕೊಡ್ತಾರೋ ಪೇಮೆಂಟ್ಗಿಂತ ಡಬಲ್ ಪೇಮೆಂಟ್ ಕೊಡ್ತೀನಿ. ನಿಂಗೆ ವರ್ಕ್ ಮಾಡೋಕ್ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ದ. ಅವನ ಮಾತ್ ಕೇಳಿ ದಿಶಾ ದೊಡ್ಡಾಗ್ ಕಂಡ್ಬಿಟ್ಲು. ಈಗ ಅವಳಿಗೆ ಕೊಡ್ತಾ ಇದ್ದ ಪೇಮೆಂಟ್ 10,000. ಇದರ ಡಬಲ್ ಅಂದ್ರೆ ಅವಳಿಗೆ ಒಂದೇ ದಿನದಲ್ಲಿ 20,000 ಸಿಗ್ತಾ ಇತ್ತು. ಅವಳೇನಾದ್ರೂ 7 ಇವೆಂಟ್ನ ಅಟೆಂಡ್ ಮಾಡಿದ್ರೆ ಅವಳಿಗೆ 1,40,000 ಸಿಕ್ತಿತ್ತು. ಅಚಿಂತ್ಯ ಸ್ವಲ್ಪ ಶಾರ್ಟ್ ಟೆಂಪರ್ ಇರೋ ಮನುಷ್ಯ ಆದ್ರೂ ದುಡ್ಡು ಖರ್ಚು ಮಾಡೋದ್ರಲ್ಲಿ ಮಾತ್ರ ತುಂಬಾನೇ ಧಾರಾಳಿಯಾಗಿದ್ದ. ಅಫ್ಕೋರ್ಸ್ ಅವನಿಗೆ ಅದೊಂದು ದೊಡ್ಡ ಅಮೌಂಟ್ ಕೂಡ ಆಗಿರ್ಲಿಲ್ಲ. ಶ್ಯೂರ್ ಅಂತ ಅಂದ್ಲು ದಿಶಾ. ಅವಳು ಕಾಳ್ ಸಿಕ್ಕಿದ್ದ ಕೋಳಿ ಮರಿ ಥರ ಆಗಿದ್ಲು. ತಕ್ಷಣ ನಾನ್ ಡೆಫಿನೆಟ್ಲಿ ವರ್ಕ್ ಮಾಡ್ತೀನಿ ಅಂತ ಅಂದ್ಲು. ಅವಳ ಮಾತು ಕೇಳಿ ಅಚಿಂತ್ಯ ನಗ್ತಾ, ಹಾಗಾದ್ರೆ ಇಲ್ಲೇ ಸುಮ್ಮನೆ ಕೂತಿರ್ಬೇಡ, ನಿನ್ ಮೇಕಪ್ ಕಿಟ್ ತಗೊಂಡು ನನ್ ಜೊತೆ ಬಾ. ಮಾಡೆಲ್ಸ್ ಯಾವ ಟೈಮಲ್ಲಿ ಬೇಕಾದ್ರೂ ಟಚ್ ಅಪ್ ಮಾಡ್ಕೊಳ್ಳೋಕೆ ಅಂತ ಸ್ಟೇಜಿಂದ ಕೆಳಗಿಳಿಬೋದು ಅಂತ ಅಂದ. ಓಹ್ ಹೌದೌದು, ನಾನು ಈಗ್ಲೇ ಬರ್ತೀನಿ ಅಂತ ಹೇಳ್ತಾ ದಿಶಾ ಇಮಿಡಿಯೇಟ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಎಲ್ಲಾ ಮೇಕಪ್ ಟ್ಯೂಬ್ಗಳನ್ನ ಬ್ಯಾಗ್ ಒಳಗೆ ಹಾಕೊಂಡ್ಲು. ಗಡಿಬಿಡಿಲಿ ಅಚಿಂತ್ಯ ಹಿಂದೆ ಹೋದ್ಲು. ಅಷ್ಟ್ರಲ್ಲಿ ಒಬ್ಬ ಸ್ಟಾಫ್ ಶಂಕರ್ ಹತ್ರ ಬಂದು ಸ್ಮೈಲ್ ಮಾಡ್ತಾ, ಅಲ್ಲ ಸರ್, ಇಲ್ಲಿ ತನಕ ಅಚಿಂತ್ಯ ಸರ್ರು ಯಾರ್ ಜೊತೆಗಾದ್ರೂ ಈ ತರ ಬಿಹೇವ್ ಮಾಡಿರೋದನ್ನ ನೀವ್ ನೋಡಿದ್ರಾ ಅಂತ ಕೇಳ್ದ. ಶಂಕರ್ ಕೂಡ ಸರ್ಪ್ರೈಸ್ ಟೋನಲ್ಲಿ, ಇವತ್ತು ಸೂರ್ಯ ಮೋಸ್ಟ್ಲಿ ಪಶ್ಚಿಮದಲ್ಲಿ ಹುಟ್ಟಿರ್ಬೇಕು, ಅದಕ್ಕೆ ಈ ತರ ಎಲ್ಲ ಆಗ್ತಾ ಇದೆ ಅನ್ಸುತ್ತೆ. ಏನೇ ಆದ್ರೂ ಈ ದಿಶಾ ತುಂಬಾ ಲಕ್ಕಿ ಅನ್ಸುತ್ತೆ ನಂಗೆ ಅಂತ ಅಂದ. ಇನ್ನೊಬ್ಬ ಸಾಫ್ಟ್ ಅಂಡ್ ಲೋ ವಾಯ್ಸಲ್ಲಿ, ಇದು ಬರೀ ಲಕ್ ಮಾತ್ರ ಅಲ್ಲ, ಇದು ಒಬ್ಬ ಹುಡ್ಗ ಮತ್ತು ಹುಡುಗಿ ಮಧ್ಯೆ ಬರೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಂಗೆ ಅನ್ನಿಸ್ತಾ ಇದೆ. ಇದನ್ನ ವಸಂತಕಾಲ ಬರ್ತಾ ಇರೋ ಮುನ್ಸೂಚನೆ ಅಂತ ಅನ್ಬೋದೇನೋ. ಆದ್ರೂ ಒಂದು ಮೊಲ ಹುಲಿನೇ ಬಗ್ಸುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಅಂದ.
ಈ ಕಡೆ ಸ್ವಲ್ಪ ಹೊತ್ತಲ್ಲೇ ದಿಶಾಗೆ ಅಚಿಂತ್ಯ ಹೇಳಿದ ಡಬಲ್ ಪೇಮೆಂಟ್ ಅಷ್ಟ್ ಈಸಿಯಾಗಿ ಸಿಗೋ ದುಡ್ಡಲ್ಲ ಅಂತ ರಿಯಲೈಸ್ ಆಯ್ತು. ಆಮೇಲೆ ಅವಳು ಆ ದಿನ ಪೂರ್ತಿ ಸಿಕ್ಕಾಪಟ್ಟೆ ಬ್ಯುಸಿ ಆದ್ಲು. ಅದೆಷ್ಟು ಕೆಲ್ಸ ಇತ್ತು ಅಂದ್ರೆ ಅವಳಿಗೆ ಒಂದೇ ಒಂದ್ಸಲನೂ ಕೂರಕ್ಕೂ ಆಗ್ಲಿಲ್ಲ. ಅವಳ ಬೆರಳೆಲ್ಲ ಸುಸ್ತಾಗಿ ನಡುಗ್ತಾ ಇತ್ತು, ಬೆವರುತ್ತಿತ್ತು. ಫೈನಲಿ ಎಕ್ಸಿಬಿಷನ್ ಮುಗ್ದಾಗ ಆಲ್ರೆಡಿ ರಾತ್ರಿ ಆಗಿತ್ತು. ದಿಶಾ ಎಲ್ಲ ಕೆಲ್ಸ ಮುಗಿಸಿ ಅವಳ ಫೋನ್ ಚೆಕ್ ಮಾಡಿದ್ಲು. ಅವಳಿಗೆ ಆಲ್ರೆಡಿ ಶ್ಯಾಡೋ ಇಂದ 5 ಮಿಸ್ ಕಾಲ್ ಬಂದಿತ್ತು. ಅವಳವನಿಗೆ ಇಮಿಡಿಯೇಟ್ ಆಗಿ ರಿಟರ್ನ್ ಕಾಲ್ ಮಾಡಿದ್ಲು. ಒಂದೇ ರಿಂಗಿಗೆ ಆ ಕಡೆಯಿಂದ ಶ್ಯಾಡೋ ಅಟ್ರಾಕ್ಟಿವ್ ವಾಯ್ಸ್ ಕೇಳಿಸ್ತು. ಅವನು ಮಾತಾಡ್ತಾ ಅವಳ ಬಗ್ಗೆ ತುಂಬಾ ಕೇರ್ ತೋರಿಸ್ತಾ, ನಿನ್ ವರ್ಕ್ ಮುಗಿತಾ? ನಾನ್ ನಿಂಗೋಸ್ಕರ ಶೋರೂಮ್ ಎಂಟ್ರೆನ್ಸ್ ಹತ್ರ ವೇಟ್ ಮಾಡ್ತಾ ಇದ್ದೀನಿ ಅಂತ ಅಂದ. ಅವನ ಫೆಮಿಲಿಯರ್ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ದಿಶಾ ಹಾರ್ಟ್ ಬೀಟ್ ಜಾಸ್ತಿ ಆದ ಹಾಗೆ ಫೀಲ್ ಆಯ್ತು. ಅವಳು ಪಶ್ಚಾತ್ತಾಪದಿಂದ, ಅಯ್ಯೋ ಹೌದಾ, ನೀವ್ ಬಂದು ತುಂಬಾ ಟೈಮ್ ಆಯ್ತಾ? ನಾನ್ ಸಿಕ್ಕಾಪಟ್ಟೆ ವೇಟ್ ಮಾಡ್ಸಿದ್ನಾ ಅಂತ ಅಂದ್ಲು. ಶ್ಯಾಡೋ ಅದಕ್ಕೆ ಕಾಮ್ ಆಗಿ, ಇಲ್ಲ ಜಾಸ್ತಿ ಏನ್ ಟೈಮ್ ಆಗಿಲ್ಲ, ನಾನ್ ಇವಾಗ ತಾನೇ ಬಂದೆ ಅಂತ ಅಂದ. ಓ ಹೌದಾ, ನಾನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ, ಇನ್ನೊಂದ್ 5 ಮಿನಿಟ್ಸ್ ಅಲ್ಲಿ ಅಲ್ಲಿಗೆ ಬರ್ತೀನಿ ಅಂತ ಅಂದ್ಲು ದಿಶಾ. ಶ್ಯಾಡೋ ಅವಳಿಗೆ ಅವ್ನ್ ಬಂದಿರೋ ಕಾರ್ ಮಾಡೆಲ್, ಕಲರ್, ನಂಬರ್ನ ಹೇಳ್ದ. ದಿಶಾ ಅದನ್ನ ಕೇರ್ಫುಲ್ ಆಗಿ ನೋಟ್ ಮಾಡ್ಕೊಂಡು ಕಾಲ್ನ ಕಟ್ ಮಾಡಿದ್ಲು. ಅಷ್ಟ್ರಲ್ಲಿ ಅವಳ ಹಿಂದಿಂದ ಒಂದು ವಾಯ್ಸ್ ಕೇಳಿಸ್ತು. ಯಾರು, ನಿನ್ ಬಾಯ್ ಫ್ರೆಂಡಾ ಕಾಲ್ ಮಾಡಿದ್ದು ಅಂತ ಕೇಳಿಸ್ತು. ಆ ವಾಯ್ಸ್ ಕೇಳಿ ದಿಶಾ ಮತ್ತೆ ಸ್ಟನ್ ಆದ್ಲು. ಅಚಿಂತ್ಯ ಸರ್ ಅಂದ್ಲು ದಿಶಾ. ಅಚಿಂತ್ಯ ಅವನ ಪ್ಯಾಂಟ್ ಜೇಬ್ ಒಳಗೆ ಕೈ ಇಟ್ಕೊಂಡು ನಿಂತಿದ್ದ. ಅವನು ಇನ್ವೆಸ್ಟಿಗೇಷನ್ ಮಾಡೋ ಟೋನಲ್ಲಿ, ಸಾಮಾನ್ಯವಾಗಿ ನಿಂತರದ ಹುಡುಗಿಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದೇ ಇರ್ತಾನೆ. ಆಫ್ಕೋರ್ಸ್ ಹುಡುಗಿಯರ್ಗೆ ಹೋಲ್ಸಿದ್ರೆ ಹುಡುಗ್ರ ಸಂಖ್ಯೆ ಜಾಸ್ತಿನೇ ಇದೆ. ಸೊ ನಿನ್ ಬಾಯ್ ಫ್ರೆಂಡ್ ಯಾರೋ ಸಾಮಾನ್ಯದವನಾಗಿರೋಕೆ ಚಾನ್ಸ್ ಇಲ್ಲ ಅಲ್ವಾ ಅಂತ ಕೇಳ್ದ. ಆಕ್ಚುಲಿ ದಿಶಾ ಶ್ಯಾಡೋ ಕಾರ್ ಎಲ್ಲಿದೆ ಅಂತ ಹುಡುಕೊಂಡು ಹೊರಟಿದ್ಲು. ಅಷ್ಟ್ರಲ್ಲೀಗ ಅಚಿಂತ್ಯ ಬಂದು ಮಾತಾಡ್ತಿದ್ದ. ಆದ್ರೆ ಜಾಸ್ತಿ ಮಾತಾಡ್ತಾ ಅವಳಿಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ದಿಶಾ ಅಚಿಂತ್ಯನ ಪ್ರಶ್ನೆನ ನೆಗ್ಲೆಕ್ಟ್ ಮಾಡ್ತಾ, ಸರ್ ಇನ್ನೇನು ವಿಷಯ ಇಲ್ಲ ಅಂದ್ರೆ ನಾನು ಮನೆಗೆ ಹೊರಡ್ತೀನಿ, ನಾನು ನೆಕ್ಸ್ಟ್ ಶೋಗೆ ಇನ್ ಟೈಮ್ ಬರ್ತೀನಿ ಅಂತ ಅಂದ್ಲು. ಹೇ ವೇಟ್ ಅಂತ ಅಚಿಂತ್ಯ ಕರ್ದ. ದಿಶಾ ಇನ್ನೇನು ಅಲ್ಲಿಂದ ಎಸ್ಕೇಪ್ ಆಗೋದ್ರಲ್ಲಿದ್ಲು. ಅಷ್ಟ್ರಲ್ಲಿ ಅವಳ ಸೊಂಟ ಹಿಡಿದು ಯಾರೂ ಎಳ್ದಂಗಾಯ್ತು. ಅಚಿಂತ್ಯ ಅವಳ ಕಪ್ಪು ಫ್ರೇಮಿನ ಕನ್ನಡಕ ತೆಗೆದು ಅವಳ ಗಲ್ಲಾನ ರಫ್ ಆಗಿ ಬೆರಳಿಂದ ಮೇಲೆತ್ತಿದ. ಅವಳು ಶಾಕ್ ಆಗಿರೋ ತರ ಅವನ್ನ ನೋಡ್ತಾ ಇದ್ಲು. ಅವಳಿಗೆ ಏನಾಗ್ತಾ ಇದೆ ಅಂತಾನೆ ರಿಯಲೈಸ್ ಆಗ್ಲಿಲ್ಲ. ಅಚಿಂತ್ಯ ಕಣ್ಗಳು ಹೊಳಿತಾ ಇದ್ವು. ಆಕ್ಚುಲಿ ನಾನಿನ್ನೂ ನಿನ್ನ ಕ್ಲಿಯರ್ ಆಗಿ ನೋಡಕ್ಕಾಗಿಲ್ಲ. ನೀನು ಗ್ಲಾಸಸ್ನ ರಿಮೂವ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅನ್ಸುತ್ತೆ ನಂಗೆ ಅಂತ ಅಂದ. ಅವನು ತನ್ನ ಮಾತನ್ನ ಮುಗಿಸ್ತಾ ಇದ್ದ ಹಾಗೆ ದಿಶಾ ಅವನನ್ನ ತಳ್ಳಿ ತನ್ನ ಕೈಲಿದ್ದ ಬ್ಯಾಗನ್ನ ಗಟ್ಟಿಯಾಗಿ ಹಿಡ್ಕೊಂಡು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಆಲ್ಮೋಸ್ಟ್ ಓಡೋ ತರ ಹೊರಗ್ ಬಂದ್ಲು. ಅವಳ ವಯಸ್ಸಿಗೆ ಅವಳ ಆಲ್ರೆಡಿ ಸೊಸೈಟಿಯಿಂದ, ಅವಳ ಅತ್ತೆಯಿಂದ ಸಾಕಷ್ಟು ಸಫರ್ ಆಗಿದ್ಲು. ಹಾಗಂತ ಅವಳು ತೀರಾ ನೆಗೆಟಿವ್ ಯೋಚನೆ ಮಾಡ್ತಿದ್ಲು ಅಂತಲ್ಲ. ಆದ್ರೆ ಅವಳಿಗೆ ಲೈಫಲ್ಲಿ ಸಡನ್ ಆಗಿ ಈ ತರದ ಬದಲಾವಣೆ ಬಂದಿದ್ನ ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು. ಶ್ಯಾಡೋ ಸೀರಿಯಸ್ ಆಗಿ ಮಾತಾಡ್ತಾ, ದಿಶಾ ನೀನಿನ್ನೂ ಏನಕ್ಕೆ ಹೆದರ್ಕೋತಾ ಇದ್ಯಾ ಅಂತ ಕೇಳ್ದ. ದಿಶಾ ತಲೆ ಆಡ್ಸಿ, ಯಾಕೆ ಅಂತ ನಂಗೂ ಗೊತ್ತಿಲ್ಲ, ಆದ್ರೆ ಇನ್ನೊಂದು ಕಾರಣ ಅಂದ್ರೆ ನನಗೆ ನಿಮ್ ಬಗ್ಗೆ ಏನೂ ಗೊತ್ತಿಲ್ಲ. ನಿಮ್ಮ ಒಂದೇ ಕಾಂಟ್ಯಾಕ್ಟ್ ಪಾಯಿಂಟ್ ಅಂದ್ರೆ ರೋಸ್ ಗಾರ್ಡನ್ ಹೋಟೆಲ್ನ ಸ್ವೀಟ್ ನಂಬರ್ 112 ಮಾತ್ರ. ಒಂದ್ ವೇಳೆ ನೀವು ಒಂದಿನ ಸಡನ್ ಆಗಿ ಮಾಯ ಆದ್ರೆ ಆಗ ನಿಮ್ನ ಎಲ್ಲಿ ಹುಡುಕ್ಬೇಕು ಅಂತಾನೆ ನನಗೆ ಐಡಿಯಾ ಇಲ್ಲ ಅಂತ ಅಂದ್ಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.